2028ಕ್ಕೆ ಕರ್ನಾಟಕದಲ್ಲಿ ಮತ್ತೆ ಡಿಕೆ ಶಿವಕುಮಾರ್ ಸರ್ಕಾರ ಸತತ ಎರಡನೇ ಅವಧಿಗೆ ನನ್ನ ಅಣ್ಣ ಸಿಎಂ ಆಗಲೇಬೇಕು ಅಂತ ಇದ್ದಾರೆ ಡಿಕೆ ಸುರೇಶ್ 2028ಕ್ಕೆ ಕರ್ನಾಟಕದಲ್ಲಿ ಮತ್ತೆ ಡಿಕೆ ಸರ್ಕಾರ ಸತತ ಎರಡನೇ ಅವಧಿಗೆ ನನ್ನ ಅಣ್ಣನೇ ಸಿಎಂ ಆಗಲಿ 2028ರ ಚುನಾವಣೆ ಮೇಲೆ ಡಿಕೆ ಬ್ರದರ್ಸ್ ಕಣ್ಣಿಟ್ಟಿದ್ದಾರೆ ಮತ್ತೆ ಅಧಿಕಾರ ಕೈ ವಶಕ್ಕೆ ಡಿಕೆ ಬ್ರದರ್ಸ್ ಫುಲ್ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಬ್ರದರ್ಸ್ ಶಪಥ 2028ಕ್ಕೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇರುವಂತದ್ದು ಡಿಕೆ ಬ್ರದರ್ಸ್ ಕಣ್ಣನ್ನ ಇಟ್ಟಿರ್ತಾರೆ 2028ರ ಚುನಾವಣೆ ಮೇಲೆ. ಎಸ್ ಅಫ್ಕೋರ್ಸ್ ಸರ್ಕಾರ ಪಕ್ಷ ಯಾವುದಾದ್ರೂ ಕೂಡ ಮತ್ತೆ ಮುಂದಿನ ಸಲ ನಾವೇ ಗೆಲುವನ್ನ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಈ ಪ್ಲಾನ್ ಅನ್ನ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ 2028ಕ್ಕೂ ಕೂಡ ಡಿಕೆ ಶಿವಕುಮಾರೇ ಸಿಎಂ ಅನ್ನುವಂಥದ್ದು ಚರ್ಚೆ ಮಾಡಬೇಕಾದಂತ ವಿಚಾರ. ಡಿಕೆ ಸುರೇಶ್ ಹೇಳ್ತಾ ಇದ್ದಾರೆ ನನ್ನ ಅಣ್ಣನೇ ಸಿಎಂ ಆಗ್ತಾನೆ ಅಂತ. 2028ರ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ನಡೆಸಿಕೊಂಡಿದೆ. ಬಟ್ ಈಗ ನಾವು ಗಮನಿಸ್ತಿದ್ದೀವಿ ಡಿಕೆ ಶಿವಕುಮಾರ್ ಅವರ ವರ್ತನೆಗಳನ್ನ. ಸಂಘಟನೆಯಲ್ಲಿ ಇವತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಹೊಸ ಸಂದೇಶವನ್ನ ಮೇಲ್ಪಂಕ್ತಿಯನ್ನ ಮೆರೆದಿರ್ತಕ್ಕಂಥ ಒಬ್ಬರು ನಾಯಕರು. ಅವ್ರಿಗೂ ಕೂಡ ನಾವು ಪಕ್ಷದ ಪರವಾಗಿ ಗೌರವವನ್ನ ಸಲ್ಪನೆ ಮಾಡಬೇಕಾಗ್ತದೆ. ಸೊ ಅದು ಮೊದಲನೇ ಕೆಲಸ. ಎರಡನೇದು, ನೂತನ ಮುಖ್ಯಮಂತ್ರಿಗಳಾಗಿ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರಿಗೆ ಒಂದು ಅಭಿನಂದನೆ ಮತ್ತು ಜವಾಬ್ದಾರಿಯನ್ನ ಕೂಡ ವಹಿಸಬೇಕಾಗ್ತದೆ. ಮೂರನೇದು, ಹೊಸದಾಗಿ ಬರ್ತಾ ಇರ್ತಕ್ಕಂಥ ವಿ.ಕೆ. ಹರಿಪ್ರಸಾದ್ ಅವರು ಸಂಘಟನೆಯಲ್ಲಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಾ ರಾಜ್ಯಗಳಲ್ಲಿ ಅವ್ರದೇ ಆದಂತಹ ರೀತಿನಲ್ಲಿ ಶೈಲಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿರ್ತಕ್ಕಂಥವ್ರು. ಸೊ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಅವರೊಬ್ಬರು ಅಣ್ಣ ತಮ್ಮ ಟಾರ್ಗೆಟ್ 2028ರ ಎಲೆಕ್ಷನ್ ಅಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ಮುಂದಿನ ಚುನಾವಣೆಗೆ ತಂತ್ರಗಾರಿಕೆ ಆರಂಭಿಸಿದ ಅಂಥಮಾಸ್. ಒಂದು ಕಡೆ ಆಡಳಿತದತ್ತ ಸಿಎಂ ಡಿಕೆ ಶಿವಕುಮಾರ್ ಗಮನ. ಭ್ರಷ್ಟ ಮುಕ್ತ ಸರ್ಕಾರ ಎಂಬ ಹೆಗ್ಗಳಿಕೆ ಪಡೆಯಲು ಸಿಎಂ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದ್ದಾರೆ. ಹೊಸ ಆಡಳಿತ ತಂತ್ರ ಸೆಟ್ ಮಾಡಲು ಮುಂದಾದ ಸಿಎಂ ಡಿಕೆ ಜನರ ಪರ ಸರ್ಕಾರ ಎಂದು ಬಿಂಬಿಸಲು ಡಿಕೆಶಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಪಕ್ಷ ಸಂಘಟನೆ ಕಾರ್ಯಕರ್ತರತ್ತ ಡಿಕೆ ಸುರೇಶ್ ಸಿದ್ಧ. ಕಾರ್ಯಕರ್ತರಿಗೆ ಉತ್ಸಾಹ ತುಂಬಲು ಡಿಕೆ ಸುರೇಶ್ ಗೇಮ್ ಪ್ಲಾನ್ ನಡೀತಾ ಇದೆ. ಈಗಾಗಲೇ ಕ್ಷೇತ್ರ ಮಟ್ಟದಲ್ಲಿ ಡಿಕೆ ಸುರೇಶ್ ತಂತ್ರಗಾರಿಕೆ ಜೋರಾಗಿದೆ. ಹಳೆ ಮೈಸೂರು ಭಾಗದ ಮೇಲೆ ಬಿದ್ದಿದ್ದಂತೆ ಕಣ್ಣು ಇಟ್ಟಿದ್ದಾರೆ. ಈಗಾಗಲೇ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಒಂದ್ ಕಡೆ ರಾಜಕೀಯ ಬೆಳವಣಿಗೆಗಳು, ಮುಂದಿನ ಬಾರಿ 2028ಕ್ಕೂ ಕೂಡ ಡಿಕೆ ಸಿಎಂ ಅನ್ನುವಂತ ಡಿಕೆ ಸುರೇಶ್ ಹೇಳಿಕೆ ಎಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದ ಬೆಳವಣಿಗೆ ಕಾಣಿಸ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಈಗಾಗಲೇ ಮೊನ್ನೆ ನೂತನ ಮುಖ್ಯಮಂತ್ರಿ ಆಗಿರುವಂತಹ ಡಿ ಶಿವಕುಮಾರ್ ಅವರ ಟಾರ್ಗೆಟ್ ಈಗ ಗಣ್ಣ ಬಂದಿದ್ದ ಟಾರ್ಗೆಟ್ ಇರ್ತಕ್ಕಂಥದ್ದು 2028 ಚುನಾವಣೆ ಕೂಡ ಅಷ್ಟೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಅಲ್ಲಿ 5 ವರ್ಷಗಳ ಕಾಲ ದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಆಡಳಿತ ಕೊಡಬೇಕು ಅನ್ನೋದು ಅವರ ತಲೆಯಲ್ಲಿರ್ತಕ್ಕಂಥ ಸದ್ಯದ ಥಾಟ್. ಜೊತೆಗೆ ಅವರ ಸಹೋದರರಾದಂತಹ ಡಿ ಕೆ ಸುರೇಶ್ ಅವರು ಕೂಡ ನಿನ್ನೆ ಆಡಿದ್ರು. ನಿನ್ನೆ ಪಕ್ಷದ
ಸ್ಪಷ್ಟನೆ ಮಾಡಬೇಕು. ಸಿದ್ದರಾಮಯ್ಯ ಹಾಗೂ BK ಹರಿಪ್ರಸಾದ್ ಹಾಗೂ DK ಶಿವಕುಮಾರ್ ಇವರ ಮೂವರ ನಾಯಕರ ಹೆಸರಲ್ಲಿ ನಾವು ಹೋಗ್ಬೇಕು, ಮುಂದಿನ ಚುನಾವಣೆಗಳನ್ನ ಎದುರಿಸಬೇಕು, ಒಟ್ಟಾಗಿ ಇರಬೇಕು, ಎಲ್ಲರೂ ಕೂಡ ಕೆಲಸ ಮಾಡ್ಬೇಕು ಅಂತ ಒಂದ್ ಕಡೆ DK ಸುರೇಶ್ ಅವರು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಕಾರ್ಯಕರ್ತರಿಗೆ ಹೋಗಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಅಷ್ಟೇ JDS ಪ್ರಾಬಲ್ಯ ಇಲ್ಲೆಲ್ಲ ಇತ್ತು, ಅಲ್ಲೆಲ್ಲ ಕೂಡ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು, ಕಾರ್ಯಕರ್ತರಿಗೆ ಮಾತನಾಡುವಂತ ಕೆಲಸಕ್ಕೂ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. DK ಸುರೇಶ್ ಅವರು ಒಂದ್ ಕಡೆ ಪಕ್ಷ ಸಂಘಟನೆ ಮಾಡಿ ಅವರ ಅಣ್ಣನ ಹೆಸರು ಉಳಿಸೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಬ್ರ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಅವರು ಕೂಡ ಅಷ್ಟೇ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಆಡಳಿತ ಕೊಡಬೇಕು, ಜೊತೆಗೆ ಭ್ರಷ್ಟ ಮುಕ್ತ ಸರ್ಕಾರ ಏನೋ ಹೆಸರು ಹೆಗ್ಗಳಿಕೆಯನ್ನು ಕೂಡ ನಾವು ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಪಡೆದುಕೊಳ್ಬೇಕು. ಜೊತೆಗೆ ಈಗಾಗಲೇ ಇರ್ತಕ್ಕಂಥ ಸಮಸ್ಯೆಗಳು, ಕಾಲೇಜು ಸಮಸ್ಯೆಗಳಾಗಿರ್ಬೋದು, ಮತ್ತೆ ಜೊತೆಗೆ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಓದಿ ಆಗಿರುತ್ತೆ, ಆದ್ರೂ ಕೂಡ ಅವರಿಗೆ ಕೆಲಸಗಳನ್ನ ಸಿಗುತ್ತಿಲ್ಲ, ಬಾಕಿ ಇರ್ತಕ್ಕಂಥ ನೌಕರರ ಪೋಸ್ಟ್ ಗಳೇನಿದೆ ಇದನ್ನೆಲ್ಲದೂ ಕೂಡ ಫಿಲ್ ಮಾಡತಕ್ಕಂಥದ್ದು, ಇದೆಲ್ಲ ಒಂದಿಷ್ಟು ಪ್ರಣಾಳಿಕೆಗಳನ್ನ ಕೂಡ ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಮುಂದಿಟ್ಕೊಂಡಿರ್ತಕ್ಕಂಥದ್ದು. ಇದನ್ನೆಲ್ಲ ಕೂಡ ನಾವು ಫುಲ್ಫಿಲ್ ಮಾಡಿದ್ರೆ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ ಅಷ್ಟೇ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.